ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಿಂದ ಒಂದು ಹಡಗು ಬರ್ತಾ ಇದೆ. ಅದರಲ್ಲಿ ಸುಮಾರು 300 kgಯಷ್ಟು ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ. ಅದು ಚೆನ್ನೈಗೆ ತಲುಪಬೇಕು. ಸಮುದ್ರದಲ್ಲಿ ಭಾರತದ ನೀರೊಳಗೆ ನಿರ್ದಿಷ್ಟ ಪ್ರದೇಶಕ್ಕೆ ಹಡಗು ಬಂದ ನಂತರ ಅಲ್ಲಿ ಚೆನ್ನೈ ಕಡೆಯಿಂದ ಮತ್ತೊಂದು ಬೋಟ್ ಬರುತ್ತೆ. ಈ ಪಾಕಿ ಮೂಲದ ಹಡಗಿನಿಂದ ಸಣ್ಣ ಹಡಗಿಗೆ ಮಾದಕ ಪದಾರ್ಥ ಶಿಫ್ಟ್ ಆಗುತ್ತೆ. ಅಲ್ಲಿಂದ ಅದು ಚೆನ್ನೈವರೆಗೆ ಹೋಗುತ್ತೆ ಅನ್ನೋದು ಇತ್ತೀಚೆಗೆ ಬಂದ ಇಂಟೆಲಿಜೆನ್ಸ್ ರಿಪೋರ್ಟ್. ಈ ವರದಿ ಸಿಕ್ಕಿದ್ದು ಗುಜರಾತ್ನ ATSಗೆ. ಇತ್ತೀಚೆಗೆ ಗುಜರಾತ್ ATS ಹಾಗೂ ಕೋಸ್ಟಲ್ ಗಾರ್ಡ್ಸ್ ಸಮುದ್ರದಲ್ಲಿ ಸಾಕಷ್ಟು ಕಾರ್ಯಾಚರಣೆಗಳನ್ನ ಮಾಡ್ತಾ ಇದ್ದಾರೆ. ಮಾಹಿತಿಯನ್ನು ATSಗೆ ಸಿಗುತ್ತೆ. ಆದ್ರೆ ಡ್ರಗ್ಸ್ ಬರ್ತಾ ಇರೋದು ಸಮುದ್ರದ ಮೂಲಕ. ಅಲ್ಲಿ ATS ನೇರವಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅವರು ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ಗೆ ಈ ವಿಷಯವನ್ನ ತಿಳಿಸ್ತಾರೆ. ಮುಂದಿನ ಕಾರ್ಯಾಚರಣೆಯ ಜವಾಬ್ದಾರಿ ICG ಅದ್ದು. ಮೊನ್ನೆ ಕೂಡ ಪಾಕಿಸ್ತಾನದ ಕಡೆಯಿಂದ ಪಾರ್ಸಲ್ ಬರ್ತಾ ಇದೆ ಅನ್ನೋ ಮಾಹಿತಿ ATSಗೆ ಸಿಕ್ತು. ಆ ಪಾರ್ಸಲ್ ನ ಕೋಡ್ ನೇಮು ಫಿದಾ ಅಂತ ಆಗಿತ್ತು. ಅಫ್ಕೋರ್ಸ್ ಅದಕ್ಕೆ ಫಿದಾ ಆದವರು ಭಾರತದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅದನ್ನ ಪಾಕಿಸ್ತಾನ ಬಳಸ್ಕೊಳ್ತಾ ಇದೆ. ಹೀಗೆ ಡ್ರಗ್ಸ್ ಬರ್ತಿರೋ ಸುದ್ದಿ ಗೊತ್ತಾದ ಕೂಡಲೇ ICG ತಂಡ ಆಕ್ಟಿವ್ ಆಯ್ತು. ಅವರು ಸಮುದ್ರಕ್ಕಿಳಿದ್ರು. ಅಲ್ಲಿ ಸಿಕ್ಕಿದ್ದು ಸುಮಾರು 1,800 ಕೋಟಿ ರೂಪಾಯಿ ಮೌಲ್ಯದ ಮಾದಕ ಪದಾರ್ಥ. ಹಾಗಾದ್ರೆ ಆ ಹಡಗಲ್ಲಿ ಏನಿತ್ತು? ಅದನ್ನ ವಶಪಡಿಸಿಕೊಳ್ಳುವ ಕಾರ್ಯಾಚರಣೆ ಹೇಗೆ ನಡೀತು? ಭಾರತಕ್ಕೆ ಮಾದಕ ಪದಾರ್ಥಗಳು ಅತಿ ಹೆಚ್ಚಾಗಿ ಬರ್ತಾ ಇರೋದು ಎಲ್ಲಿಂದ? ಕಳೆದ ವರ್ಷ ನಮ್ಮಲ್ಲಿ ವಶಪಡಿಸಿಕೊಂಡ ಮಾದಕ ಪದಾರ್ಥಗಳೆಷ್ಟು? ಬನ್ನಿ ನೋಡೋಣ. ಗೆಳೆಯರೆ, ಭಾರತವನ್ನು ಮಾತ್ರ ಅಲ್ಲ, ಇವತ್ತು ಇಡೀ ಜಗತ್ತನ್ನ ಅತಿ ಹೆಚ್ಚಾಗಿ ಕಾಡ್ತಾ ಇರೋದು ಮಾದಕ ಪದಾರ್ಥಗಳ ವ್ಯಸನ. ಅದು ನಮ್ಮ ದೇಶವನ್ನು ಬಿಟ್ಟಿಲ್ಲ. ಭಾರತಕ್ಕೆ ಅತಿ ಹೆಚ್ಚಾಗಿ ಮಾದಕ ಪದಾರ್ಥ ಬರ್ತಾ ಇದ್ದದ್ದು ಆಫ್ಘನಿಸ್ತಾನದಿಂದ. ಅದು ಹೆರಾಯಿನ್ ಮತ್ತು ಓಪಿಯಾಯ್ಡ್ಗಳ ಪ್ರಮುಖ ಮೂಲ ಆಗಿತ್ತು. ಅಲ್ಲಿಂದ ಆ ಮಾದಕ ಪದಾರ್ಥಗಳನ್ನ ಪಾಕಿಸ್ತಾನದ ISI ಹಾಗೂ ಅಲ್ಲಿನ ಡ್ರಗ್ಸ್ ರಾಕೆಟ್ ಭಾರತ ಸೇರಿದಂತೆ ನಾನಾ ದೇಶಗಳಿಗೆ ಕಳುಹಿಸುವ ಕೆಲಸವನ್ನ ಮಾಡ್ತಾ ಇತ್ತು. ಆದರೆ ಇತ್ತೀಚೆಗೆ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನಗಳ ನಡುವಿನ ಸಂಬಂಧ ಹಳಸಿದ ನಂತರ ಆಫ್ಘನಿಸ್ತಾನದಿಂದ ಅದನ್ನು ತರಿಸ್ಕೊಂಡು ನಾವ್ಯಾಕೆ ಮಾರ್ಕೆಟ್ ಮಾಡಬೇಕು ಅನ್ನೋ ಬುದ್ಧಿವಂತಿಕೆ ಪಾಕಿಗಳಿಗೆ ಬೆಳೆದ ನಂತರ ಪಾಕಿಸ್ತಾನ ತಾನೇ ಸಿಂಥೆಟಿಕ್ ಡ್ರಗ್ಸ್ ಅನ್ನ ತಯಾರು ಮಾಡೋದಕ್ಕೆ ಶುರು ಮಾಡಿದೆ. ಅದು ಅಲ್ಲಿ ಮೆಥಾಂಫೆಟಮೈನ್ ತಯಾರು ಮಾಡೋ ಲ್ಯಾಬ್ಗಳನ್ನ ನಿರ್ಮಾಣ ಮಾಡಿಕೊಂಡಿದೆ. ಇದನ್ನ ಕ್ರಿಸ್ಟಲ್ ಮೆತ್ ಅಂತ ಕೂಡ ಕರೀತಾರೆ. ಐಸ್ ಅಂತಲೂ ಇದನ್ನ ಕರೆಯೋದುಂಟು. ಇದು ಈಗ ಭಾರಿ ಪ್ರಮಾಣದಲ್ಲಿ ಸಮುದ್ರ ಹಾಗೂ ನೆಲ ಮಾರ್ಗಗಳಿಂದ ಭಾರತಕ್ಕೆ ಸರಬರಾಜಾಗತೊಡಗಿದೆ. ಮೊನ್ನೆ ಸಮುದ್ರ ಮಾರ್ಗದಲ್ಲಿ ಬರ್ತಾ ಇದ್ದದ್ದು ಇದೇ ಕ್ರಿಸ್ಟಲ್ ಮೆತ್. ಗೆಳೆಯರೆ, ಸಮುದ್ರದಲ್ಲಿ ಏನಾಯ್ತು ಅನ್ನೋದನ್ನು ನಿಮಗೆ ಹೇಳೋ ಮೊದಲು ಭಾರತಕ್ಕೆ ಮಾದಕ ಪದಾರ್ಥಗಳು ಬರೋ ಮೂಲಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ನಮಗೆ ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ಡ್ರಗ್ ಟ್ರಾಫಿಕಿಂಗ್ ಮಾಡ್ತಾ ಇದೆ. ಅಲ್ಲಿಂದ ಜಮ್ಮು ಕಾಶ್ಮೀರದ ಗಡಿ ಹಾಗೂ ಪಂಜಾಬ್ ಗಡಿಗಳ ಮೂಲಕ ಮಾದಕ ಪದಾರ್ಥ ಭಾರತವನ್ನ ಪ್ರವೇಶ ಮಾಡುತ್ತೆ. ಅಲ್ಲಿಂದ ಅತಿ ಹೆಚ್ಚಾಗಿ ಬರ್ತಾ ಇರೋದು ಹೆರಾಯಿನ್, ಓಪಿಯಾಯ್ಡ್ ಹಾಗೂ ಈ ಕ್ರಿಸ್ಟಲ್ ಮೆತ್. ಇನ್ನು ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ಗಳಿಂದ ಕೂಡ ಗಾಂಜಾ ಹಾಗೂ ಸಿಂಥೆಟಿಕ್ ಡ್ರಗ್ಗಳು ಅಂದ್ರೆ ಮೆಥಾಂಫೆಟಮೈನ್ ಇದೆಯಲ್ಲ, ಈ ಡ್ರಗ್ಸ್ ಸರಬರಾಜಾಗತ್ತೆ. ಇಲ್ಲೊಂದು ವಿಶೇಷ ಅಂದ್ರೆ ಈ ಗಾಂಜಾ ಹಾಗೂ OPM ಇದೆಯಲ್ಲ, ಇದು ಮ್ಯಾನ್ಮಾರ್ ಹಾಗೂ ಥೈಲ್ಯಾಂಡ್ಗಳಿಂದ ಭಾರತಕ್ಕೆ ಬರುತ್ತೆ ಅನ್ನೋದು ನಿಜ. ಆದ್ರೆ ಅದು ಅಲ್ಲಿಗೆ ಹೋಗೋದು ಕೂಡ ಭಾರತದಿಂದಲೇ. ನಮ್ಮ ಮಣಿಪುರದ ಗುಡ್ಡಗಾಡು ಪ್ರದೇಶ ಇದೆ ನೋಡಿ, ಕುಕಿಗಳು ಹೆಚ್ಚಾಗಿ ವಾಸ ಮಾಡೋ ಪ್ರದೇಶ. ಅಲ್ಲಿ ವಿಪರೀತ ಪ್ರಮಾಣದಲ್ಲಿ OPM ಹಾಗೂ ಗಾಂಜಾದ ಕೃಷಿ ನಡೆಯುತ್ತೆ. ಅಲ್ಲಿಂದ ಅದು ಗಡಿ ದಾಟಿ ಮ್ಯಾನ್ಮಾರನ್ನ ಮತ್ತು ಬಾಂಗ್ಲಾದೇಶವನ್ನ ತಲುಪುತ್ತೆ. ಅಲ್ಲಿಂದ ಮತ್ತೆ ಗಡಿ ದಾಟಿ ಭಾರತದ ಒಳಕ್ಕೆ ಬರುತ್ತೆ. ಹಾಗೆ ದಕ್ಷಿಣ ಅಮೆರಿಕಾದಿಂದ ಕೊಕೈನ್ ಬರ್ತಾ ಇದೆ. ಅದು ಬಹುತೇಕ ಸಮುದ್ರ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತೆ. ಮುಂಬೈ, ಗುಜರಾತ್ ಮತ್ತು ಚೆನ್ನೈ ತೀರಗಳಿಂದ ಭಾರತದ ನಾನಾ ಕಡೆಗಳಿಗೆ ಇದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದರ ಜೊತೆಗೆ ನಮ್ಮಲ್ಲಿ ಅಂದ್ರೆ ಮಹಾರಾಷ್ಟ್ರ, ಭೋಪಾಲ್ ಮುಂತಾದ ಕಡೆಗಳಲ್ಲಿ ಒಂದಷ್ಟು ಲ್ಯಾಬ್ಗಳಲ್ಲಿ ಮೆಫೆಡ್ರೋನ್ ಹಾಗೂ ಇನ್ನಿತರ ಸಿಂಥೆಟಿಕ್ ಡ್ರಗ್ಸ್ ಅನ್ನ ತಯಾರು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಇಂಥದ್ದೊಂದು ಲ್ಯಾಬ್ ಮೇಲೆ ಮಹಾರಾಷ್ಟ್ರದಲ್ಲಿ ದಾಳಿ ಮಾಡಲಾಯಿತು. ಗುಡ್ಡಗಳ ನಡುವೆ ದುರ್ಗಮ ಪ್ರದೇಶದಲ್ಲಿದ್ದ ಆ ಲ್ಯಾಬ್ ಅಲ್ಲಿ ಸುಮಾರು 11.5 kgಯಷ್ಟು ಮೆಫೆಡ್ರೋನ್ ಅನ್ನು ವಶಪಡಿಸಿಕೊಳ್ಳಲಾಯಿತು. ಭೂಪಾಲ್ನಲ್ಲಿ ಕೂಡ ಇಂಥ ಕಾರ್ಖಾನೆಯೊಂದು ಪತ್ತೆ ಆಯಿತು. ಗೆಳೆಯರೆ, ಭಾರತಕ್ಕೆ ಬರುವ ಮತ್ತು ಇಲ್ಲಿ ತಯಾರಾಗುವ ಡ್ರಗ್ಸ್ಗಳು, ಅದರಲ್ಲೂ ಹೆಚ್ಚಾಗಿ ಕೊಕೇನ್, ಹೆರಾಯಿನ್ ಮುಂತಾದವು ಮಹಾನಗರದಲ್ಲಿನ ಪಬ್ಬು ಹಾಗೂ ಕ್ಲಬ್ಗಳ ಮೂಲಕ ವಿತರಣೆ ಆಗ್ತಾ ಇವೆ. ಇದಕ್ಕಾಗಿನೇ ಒಂದಷ್ಟು ರಾಕೆಟ್ಗಳಲ್ಲಿ ಕೆಲಸ ಮಾಡುತ್ತವೆ. ಶಾಲಾ ಕಾಲೇಜುಗಳ ಬಳಿ ಮಕ್ಕಳನ್ನು ಕೂಡ ಡ್ರಗ್ಸ್ಗೆ ಅಡಿಕ್ಟ್ ಮಾಡೋ ಕೆಲಸವನ್ನ ಒಂದಷ್ಟು ನೀಚರು ಮಾಡ್ತಾ ಇದ್ದಾರೆ. ಇನ್ನು ಡಾರ್ಕ್ ವೆಬ್ ಮೂಲಕ ಇದನ್ನು ತರಿಸ್ಕೊಳ್ಳೋರಿದ್ದಾರೆ. ಬೆಂಗಳೂರಲ್ಲಂತೂ ಸ್ವಿಗ್ಗಿ, ಝೊಮ್ಯಾಟೊ ಹಾಗೂ ಇನ್ನಿತರ ಕೊರಿಯರ್ ಸೇವೆಗಳ ಮೂಲಕ ಕೂಡ ಡ್ರಗ್ಸ್ ಸರಬರಾಜಾಗ್ತಾ ಇರೋದು ಪತ್ತೆ ಆಗಿತ್ತು. ಗಾಂಜಾ ಅನ್ನೋದಂತೂ ಇವತ್ತು ಎಷ್ಟು ಸುಲಭವಾಗಿ ಸಿಗ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳು, ಅಪ್ರಾಪ್ತರು ಕೂಡ ಅದರ ದಾಸರಾಗಿ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ನಾರ್ಕೋಟಿಕ್ಸ್ ನಿಯಂತ್ರಣಕ್ಕೊಂದು ಸಮಿತಿಯನ್ನ ರಚನೆ ಮಾಡ್ತೀವಿ ಅಂತ ನಮ್ಮ ಗೃಹ ಸಚಿವರು ಹೇಳಿದ್ರು. ಆದ್ರೆ ಆ ಸಮಿತಿ ಏನಾಯ್ತು, ಏನ್ ಮಾಡ್ತಾ ಇದೆ ಅನ್ನೋ ಬಗ್ಗೆ ಯಾವ ವರದಿಗಳು ಆ ನಂತರ ಬಂದಂತೆ ಕಾಣಲಿಲ್ಲ. ಆದ್ರೆ
ಮೊನ್ನೆ ಸಿಸಿಬಿ ಪೊಲೀಸರು ಸುಮಾರು 7 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಒಂದಷ್ಟು ಡ್ರಗ್ಸ್ ಅನ್ನ ಬೆಂಗಳೂರಲ್ಲಿ ವಶಪಡಿಸಿಕೊಂಡಿದ್ದಾರೆ. ಒಂದಷ್ಟು ಜನರನ್ನ ಬಂಧಿಸಿದ್ದಾರೆ ಕೂಡ. ಇನ್ನು ಮೊನ್ನೆ ಕೂಡ ಇಂಥದ್ದೇ ಒಂದು ಕನ್ಸೈನ್ಮೆಂಟ್ ಭಾರತಕ್ಕೆ ಬರ್ತಾ ಇದೆ ಅನ್ನೋ ಮಾಹಿತಿ ATS ಮೂಲಕ ICGಗೆ ಗೊತ್ತಾಯಿತು. ಅವರು ತಕ್ಷಣ ಕಾರ್ಯಪ್ರವೃತ್ತರಾದರು. ಸಮುದ್ರದಲ್ಲಿ ಗಸ್ತನ್ನ ಹೆಚ್ಚು ಮಾಡಿದ್ರು. ಮೊನ್ನೆ ಭಾನುವಾರ ಅವರಿಗೆ ಬಂದ ಮಾಹಿತಿಯಂತೆ ಒಂದು ಹಡಗು ಭಾರತದ ಜಲಗಡಿಯನ್ನು ಪ್ರವೇಶ ಮಾಡಿ ಸುಮಾರು 2 ಕಿಲೋಮೀಟರ್ಗಳಷ್ಟು ದೂರ ಒಳಗೆ ಕೂಡ ಬಂತು. ಅದರ ಬಗ್ಗೆ ಅನುಮಾನಗೊಂಡ ಕೋಸ್ಟ್ ಗಾರ್ಡ್ಸ್ ಆ ಹಡಗಿನ ಸಮೀಪಕ್ಕೆ ಹೋಗತೊಡಗಿದ್ರು. ಅವರನ್ನು ನೋಡಿದ ಕೂಡಲೇ ಆ ಹಡಗು ತನ್ನಲ್ಲಿದ್ದ ಸರಕನ್ನ ಸಮುದ್ರದೊಳಗೆ ಡಂಪ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋ ಪ್ರಯತ್ನವನ್ನು ಮಾಡ್ತು. ಕೋಸ್ಟ್ ಗಾರ್ಡ್ಸ್ ಅದನ್ನ ಚೇಸ್ ಮಾಡ್ತಾ ಹೋದ್ರು. ಇನ್ನೇನು ಹಿಡದೇ ಬಿಟ್ವಿ ಅನ್ನೋ ಹೊತ್ತಿಗೆ ಅದು ಅಂತಾರಾಷ್ಟ್ರೀಯ ಸಮುದ್ರ ಗಡಿಯನ್ನ ದಾಟಿ ಪಾಕಿಸ್ತಾನದ ಜಲಗಡಿಯನ್ನ ಪ್ರವೇಶ ಮಾಡಿಬಿಡ್ತು. ಇಲ್ಲಿ ಸಮುದ್ರದಲ್ಲಿ ನಮ್ಮ ನೀರಿನ ಒಳಗಿರುವಾಗ ಭಾರತೀಯ ಸಾಗರ ತೀರ ರಕ್ಷಣಾ ಪಡೆಗಳು ಯಾರನ್ನ ಬೇಕಾದರೂ ಬಂಧಿಸಬಹುದೇ ಹೊರತು ಬೇರೆ ದೇಶದ ಗಡಿಯನ್ನ ತಲುಪಿದ ನಂತರ ಇವರು ಅಲ್ಲಿಗೆ ಹೋಗಿ ಹಿಡ್ಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆ ಹಡಗು ಮತ್ತು ಅದರಲ್ಲಿನ ಸ್ಮಗ್ಲರ್ಸ್ ಬಚಾವಾಗಿ ಹೋದ್ರು. ಆದ್ರೆ ಇಷ್ಟಕ್ಕೆ ಕೋಸ್ಟ್ ಗಾರ್ಡ್ಸ್ ಸುಮ್ಮನಾಗ್ಲಿಲ್ಲ. ಅವರಿಗೊಂದು ಅನುಮಾನ ಇದ್ದೇ ಇತ್ತು. ಹೀಗಾಗಿ ಆ ಹಡಗು ಎಲ್ಲಿ ನಿಂತಿತ್ತು ಅಲ್ಲಿ ಸಮುದ್ರದಲ್ಲಿ ಹುಡುಕುವ ಕೆಲಸವನ್ನು ಅವರು ಶುರು ಮಾಡಿದ್ರು. ಆಗಲೇ ಅಲ್ಲಿ ಸುಮಾರು 311 kgಯಷ್ಟು ಕ್ರಿಸ್ಟಲ್ ಮೆತ್ ಪತ್ತೆ ಆಗಿತ್ತು. ಗೆಳೆಯರೆ, ಇದು ಹೊಸ್ತೇನಲ್ಲ. ಸಾಮಾನ್ಯವಾಗಿ ಸಮುದ್ರ ಮಾರ್ಗದ ಮೂಲಕ ಮಾದಕ ಪದಾರ್ಥಗಳನ್ನು ಸರಬರಾಜು ಮಾಡುವಾಗ ಹೀಗೆ ಕೋಸ್ಟ್ ಗಾರ್ಡ್ಸ್ ಕೈಗೆ ಸಿಕ್ಕಿ ಬೀಳೋ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಒಮ್ಮೊಮ್ಮೆ ಡೆಲಿವರಿ ತಗೋಬೇಕಾದವರು ಸಮಯಕ್ಕೆ ಸರಿಯಾಗಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಎಲ್ಲಿಗೆ ಬರಬೇಕು ಅನ್ನೋ ಪ್ರದೇಶ ಒಂದು ನಿಗದಿಯಾಗಿರುತ್ತೆ. ಅಲ್ಲಿಗೆ ಸಮಯಕ್ಕೆ ಸರಿಯಾಗಿ ಯಾರು ತಗೋಬೇಕೋ ಅವರು ಬರಲಿಲ್ಲ ಅಂದ್ರೂ ಕೂಡ ಡೆಲಿವರಿ ಏನು ನಿಲ್ಲೋದಿಲ್ಲ. ಅವರು ಕನ್ಸೈನ್ಮೆಂಟ್ ಅನ್ನ ನೀಟಾಗಿ ಪ್ಯಾಕ್ ಮಾಡಿ ಸಮುದ್ರದ ಒಳಗೆ ಡಂಪ್ ಮಾಡಿ ಹೋಗ್ಬಿಡ್ತಾರೆ. ಆಮೇಲೆ ಯಾರು ತಗೋಬೇಕೋ ಅವರು ಬಂದು ಅದನ್ನು ತಗೊಂಡು ಹೋಗ್ತಾರೆ. ಇಲ್ಲಿ ಕೂಡ ಆ ಕೊರಿಯರ್ ಹಡಗು ಸರಕನ್ನ ಸಮುದ್ರದೊಳಗೆ ಡಂಪ್ ಮಾಡಿ ಪರಾರಿ ಆಯಿತು. ಅಲ್ಲಿ ಹುಡುಕಿದಾಗ ನೀಲಿ ಬ್ಯಾರಲ್ಗಳಲ್ಲಿ ಸೀಲ್ ಮಾಡಲ್ಪಟ್ಟ ವಾಟರ್ ಪ್ರೂಫ್ ಕಂಡೀಷನ್ನಲ್ಲಿದ್ದ 311 ಪಾಕೆಟ್ಟುಗಳು ಪತ್ತೆ ಆದವು. ಅವುಗಳನ್ನು ವಶಕ್ಕೆ ಪಡೆದ ಕೋಸ್ಟ್ ಗಾರ್ಡ್ಸ್ ಮುಂದಿನ ತನಿಖೆಗಾಗಿ ಅದನ್ನ ಲ್ಯಾಬ್ಗಳಿಗೆ ಕಳುಹಿಸಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಗುಜರಾತ್ ಹಾಗೂ ಮುಂಬೈಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆದಾರರನ್ನ ಅರೆಸ್ಟ್ ಮಾಡೋ ಕೆಲಸ ನಡೀತಿರುತ್ತೆ. ಹಾಗೆ ಅಲ್ಲಿಗೆ ಬರೋ ಕನ್ಸೈನ್ಮೆಂಟುಗಳನ್ನ ಅಲ್ಲಿನ ATS ಹಾಗೂ ಕೋಸ್ಟ್ ಗಾರ್ಡ್ ಪಡೆಗಳು ಹಿಡಿತಾ ಇರುತ್ತವೆ. ಹೀಗಾಗಿ ಇವತ್ತು ಗುಜರಾತ್ ಮತ್ತು ಮುಂಬೈಗಳನ್ನ ಭಾರತದ ಡ್ರಗ್ಸ್ ಸಾಗಾಣಿಕೆಯ ಹೆಬ್ಬಾಗಿಲು ಅಂತ ಕರೆಯೋದು ಕೂಡ ಉಂಟು. ಆದ್ರೆ ಮಾದಕ ಪದಾರ್ಥಗಳು ಸಮುದ್ರ ಮಾರ್ಗದಿಂದ ಬರೀ ಗುಜರಾತಿಗೆ ಮುಂಬೈಗೆ ಮಾತ್ರ ಬರುತ್ತವೆ ಅಂತಲ್ಲ, ತಮಿಳುನಾಡು ಹಾಗೂ ಕೇರಳಗಳಿಗೂ ಬರುತ್ತವೆ. ಗೆಳೆಯರೆ, ಬೆಂಗಳೂರಿಗೆ ಅತಿ ಹೆಚ್ಚು ಡ್ರಗ್ಸ್ ಸರಬರಾಜು ಆಗ್ತಾ ಇರೋದು ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳ ಮೂಲಕ. ಆದರೆ ಈ ಭಾಗದಲ್ಲಿ ಅಂಥ ಹಡಗುಗಳನ್ನ ಹಿಡಿಯೋದು ಕಡಿಮೆ. ಹೀಗಾಗಿ ನಮಗದು ಗೊತ್ತಾಗೋದು ಕೂಡ ಕಡಿಮೆನೆ. ಈಗ ಮೊನ್ನೆ ಗುಜರಾತ್ ಬಳಿ ಸಿಕ್ಕಿಬಿದ್ದ ಪದಾರ್ಥ ಇದೆಯಲ್ಲ, ಅದು ಹೋಗಬೇಕಾಗಿದ್ದದ್ದು ಚೆನ್ನೈಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತಮಿಳುನಾಡಿಗೆ ಡೆಲಿವರಿ ಆಗಬೇಕಿತ್ತು. ಅಷ್ಟರಲ್ಲೇ ಅದನ್ನ ಗುಜರಾತ್ ಬಳಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇನ್ನು ಗಡಿಯಲ್ಲಿ ಅಷ್ಟು ಭದ್ರತೆ ಇರುತ್ತೆ, ಸಮುದ್ರದಲ್ಲೂ ಭದ್ರತೆ ಇರುತ್ತೆ, ಜೊತೆಗೆ ಬಂದರುಗಳಲ್ಲಿ ನಿಗಾವಣೆ ಅಂತೂ ಇದ್ದೇ ಇರುತ್ತೆ. ಇಷ್ಟಾದ್ರೂ ಹೇಗೆ ಡ್ರಗ್ಸ್ ಭಾರತದ ಒಳಕ್ಕೆ ಬರ್ತಾ ಇದೆ? ಗೆಳೆಯರೆ, ನಮ್ಮಲ್ಲಿ ಎಲ್ಲ ನಿಗಾವಣೆಯ ವ್ಯವಸ್ಥೆಯೂ ಇದೆ, ಆದ್ರೆ ಅದರ ಜೊತೆಗೆ ಅಷ್ಟೇ ಪ್ರಮಾಣದ ಕರಪ್ಷನ್ ಕೂಡ ಇದೆ ನೋಡಿ. ಈಗ ಮಹಾರಾಷ್ಟ್ರದಲ್ಲಿ ಕ್ರಿಸ್ಟಲ್ ಮೆತ್ ತಯಾರು ಮಾಡ್ತಾ ಇದ್ದ ಲ್ಯಾಬ್ ಅನ್ನ ಪತ್ತೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೂಡ ಅರೆಸ್ಟ್ ಮಾಡಲಾಯಿತು. ಯಾಕೆಂದ್ರೆ ಅವನಿಗೆ ಆ ಮಾದಕ ಪದಾರ್ಥದ ಜಾಲದ ಜೊತೆ ನಿಕಟವಾದ ಸಂಬಂಧ ಇತ್ತು ಅನ್ನೋ ಕಾರಣಕ್ಕೆ. ಹೀಗೆ ಎಲ್ಲಾ ಕಡೆಯಲ್ಲೂ ಅವರೊಂದಷ್ಟು ಜನರನ್ನ ಬುಕ್ ಮಾಡ್ಕೊಂಡಿರ್ತಾರೆ. ಇನ್ನು ಪ್ರತಿ ಬಾರಿ ಈ ಹಡಗುಗಳು ಬಂದರುಗಳಿಗೆ ಬರುವುದಿಲ್ಲ. ತಮಗೆ ಅನುಕೂಲವಾಗೋ ತೀರ ಪ್ರದೇಶಗಳನ್ನು ತಲುಪುತ್ತವೆ ಅಥವಾ ಸಮುದ್ರದಲ್ಲೇ ಮೀನುಗಾರಿಕೆಯ ಹಡಗುಗಳ ಸಹಾಯವನ್ನು ಕೂಡ ಅವರು ಪಡ್ಕೋತಾರೆ. ಅಲ್ಲಿಗೆ ಮಾಲು ಸೇಫ್ ಆಗಿ ಸೇರಬೇಕಾದ ಕಡೆಗೆ ಸೇರುತ್ತೆ. ಹಾಗಂತ ನಮ್ಮಲ್ಲಿ ಮಾದಕ ಪದಾರ್ಥಗಳ ಜಾಲವನ್ನು ಹಿಡಿಯೋದೇ ಇಲ್ಲ ಅಂತಲ್ಲ. ಈಗ ಮೊನ್ನೆ 300 kg ಸಿಕ್ಕಿದೆ ಅಲ್ವಾ, ಅದರ ಬೆಲೆ 1800 ಕೋಟಿ ರೂಪಾಯಿ. ಹಾಗೆ 3 ತಿಂಗಳ ಹಿಂದೆ ಅಂದ್ರೆ ಜನವರಿಯಲ್ಲಿ ಕೂಡ 1300 ಕೋಟಿ ರೂಪಾಯಿ ಮೌಲ್ಯದ ಕನ್ಸೈನ್ಮೆಂಟ್ ಒಂದನ್ನ ಅಧಿಕಾರಿಗಳು ಸೀಸ್ ಮಾಡಿದ್ರು. ಕಳೆದ ವರ್ಷ ಅಂದ್ರೆ 2024ರ ಅಕ್ಟೋಬರ್ ಅಲ್ಲಿ ಗುಜರಾತ್ನ ATS ಹಾಗೂ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ NCB ಜಂಟಿ ಕಾರ್ಯಾಚರಣೆಯ ಮೂಲಕ 1814 ಕೋಟಿ ರೂಪಾಯಿ ಮೌಲ್ಯದ ಮೆಡಿಕಲ್ ಡ್ರಗ್ಸ್ ಮತ್ತು ಕಚ್ಚಾ ವಸ್ತುಗಳನ್ನು ವಶಪಡಿಸಿಕೊಳ್ತು. ದೆಹಲಿಯ ಪೊಲೀಸ್ ಸ್ಪೆಷಲ್ ಸೆಲ್ 522 ಕಿಲೋ ಕೊಕೇನ್ ಮತ್ತು 40 ಕಿಲೋ ಥಾಯ್ಲೆಂಡ್ ಗಾಂಜಾನ ವಶಪಡಿಸಿಕೊಂಡಿತ್ತು. ಗುಜರಾತ್ನ ಗಾಂಧಿನಗರದಲ್ಲಿ 479 ಕಿಲೋ ಕೊಕೇನ್ ಅಂದ್ರೆ ಸುಮಾರು 5,000 ಕೋಟಿ ಮೌಲ್ಯದ ಕೊಕೇನ್ ಅನ್ನ ಮತ್ತು ಅಂಕಲೇಶ್ವರದಲ್ಲಿ ಸುಮಾರು 1,300 ಕೋಟಿ ರೂಪಾಯಿ ಮೌಲ್ಯದ 907 ಕಿಲೋಗ್ರಾಂನಷ್ಟು ಡ್ರಗ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿತ್ತು. ಇನ್ನು 1,100 ಕಿಲೋ ಮೆಫೆಡ್ರೋನ್ ಅಂದ್ರೆ MD ಮುಂಬೈ ಪೊಲೀಸರು
ಮುಂಬೈಯಲ್ಲಿ ವಶಪಡಿಸಿಕೊಂಡ್ರು. ಅದರ ಮೌಲ್ಯ 2,000 ಕೋಟಿ ಆಗಿತ್ತು. ಕೇರಳದಲ್ಲಿ 2024ರ ಮಾರ್ಚ್ 31ರವರೆಗೆ 12,760 ಡ್ರಗ್ಸ್ ಪ್ರಕರಣಗಳು ದಾಖಲಾಗಿವೆ. ಅಲ್ಲಿ 13,449 ಆರೋಪಿಗಳನ್ನು ಬಂಧಿಸಲಾಗಿದೆ. ಗೆಳೆಯರೆ, 2019ರ ರಾಷ್ಟ್ರೀಯ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಸುಮಾರು 16 ಕೋಟಿ ಜನ 10 ರಿಂದ 75 ವರ್ಷ ವಯಸ್ಸಿನವರು ವಿವಿಧ ಮಾದಕ ದ್ರವ್ಯಗಳ ವ್ಯಸನಕ್ಕೆ ಬಿದ್ದಿದ್ದಾರೆ. ಅದರಲ್ಲಿ 14% ಆಲ್ಕೋಹಾಲ್ ವ್ಯಸನಿಗಳಿದ್ದಾರೆ. ಇಲ್ಲಿ ಆಗಾಗ ಕುಡಿಯೋರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇದು ವ್ಯಸನಿಗಳ ಲೆಕ್ಕ. ಅಂದ್ರೆ ಎಣ್ಣೆ ಒಳಗೆ ಹೋಗ್ಲಿಲ್ಲ ಅಂದ್ರೆ ಕೈ ಕಾಲುಗಳ ನಡಗತ್ವೆ ಅನ್ನೋ ಥರದವರಿದಾರಲ್ಲ, ಅವರು 14% ಇದ್ದಾರೆ. ಬಿಡಿ, ಅದನ್ನು ಸರ್ಕಾರವೇ ಪ್ರೋತ್ಸಾಹಿಸ್ತಾ ಇದೆ. ಇವತ್ತು ಸಾಕಷ್ಟು ರಾಜ್ಯಗಳಿಗೆ ಆದಾಯ ತರ್ತಾ ಇರೋದೇ ಈ ಮದ್ಯಪಾನದ ವ್ಯಸನಿಗಳು. ಇಂಥವರ ಸಂಖ್ಯೆ ಭಾರತದಲ್ಲಿ 5.7 ಕೋಟಿಯಷ್ಟಿದೆ. ಇನ್ನು ಅತ್ಯಂತ ಸುಲಭವಾಗಿ ಸಿಗ್ತಾ ಇರೋ ಗಾಂಜಾ ಇದೆಯಲ್ಲ, ಅದರ ವ್ಯಸನಕ್ಕೆ ಬಿದ್ದವರು 2.8% ಅಂತ ಸರ್ವೆ ಹೇಳುತ್ತೆ. ಅಂದ್ರೆ 3.1 ಕೋಟಿಯಷ್ಟು ಜನ ಗಾಂಜಾದ ವ್ಯಸನಕ್ಕೆ ದಾಸರಾಗಿದ್ದಾರೆ. ಓಪಿಯಾಯ್ಡ್ಗಳು 2.1 ಅಂದ್ರೆ 2.3 ಕೋಟಿಯಷ್ಟು ಜನರನ್ನ ತಮ್ಮ ವ್ಯಸನಕ್ಕೆ ಬೀಳಿಸ್ಕೊಂಡಿವೆ. ಕೊಕೈನ್, ಎಕ್ಸ್ಟಸಿ ಮುಂತಾದ ಮಾದಕ ಪದಾರ್ಥಗಳ ವ್ಯಸನಕ್ಕೆ ಬಿದ್ದವರು 0.1 ರಿಂದ 0.2% ಜನ ಮಾತ್ರ. ಯಾಕೆ ಅಂದ್ರೆ ಇವು ಕಾಸ್ಟ್ಲಿ ಡ್ರಗ್ಸು, ಇದು ಶ್ರೀಮಂತರ ಸರಕು. ಭಾರತದಲ್ಲಿ ಶ್ರೀಮಂತರ ಸಂಖ್ಯೆ ಕೂಡ ಚಿಕ್ಕದೇ ನೋಡಿ. ಹೀಗಾಗಿ ಈ ಮಾದಕ ಪದಾರ್ಥಗಳ ವ್ಯಸನಕ್ಕೆ ಬಿದ್ದವರ ಸಂಖ್ಯೆ ಕೂಡ ಸ್ವಲ್ಪ ಚಿಕ್ಕದೇ ಇದೆ. ಗೆಳೆಯರೆ, ಇಷ್ಟು ದಿನ ಪಂಜಾಬನ್ನ ಮಾದಕ ವ್ಯಸನದ ತವರು ಅಂತ ಹೇಳ್ತಾ ಇದ್ರು. ಪಂಜಾಬಲ್ಲಿ ವಿಪರೀತ ಅನ್ನೋಷ್ಟು ಡ್ರಗ್ಸ್ ಹಾವಳಿ ಇತ್ತು. ಈಗೇನು ಪಂಜಾಬು, ಗುಜರಾತು, ಮಹಾರಾಷ್ಟ್ರ ಅಂತ ಹೇಳೋ ಹಾಗೇ ಇಲ್ಲ. ಎಲ್ಲ ಕಡೆಯೂ ಯುವಕರು ವ್ಯಸನಕ್ಕೆ ಬಲಿಯಾಗಿದ್ದಾರೆ. ಕರ್ನಾಟಕ ಕೂಡ ಇದರಲ್ಲಿ ಹಿಂದೇನು ಬಿದ್ದಿಲ್ಲ. ಇದು ಹೀಗೆ ಆಗ್ತಾ ಹೋದ್ರೆ ಭಾರತವನ್ನ ಯುದ್ಧದ ಮೂಲಕ ಯಾರೂ ಗೆಲ್ಲಬೇಕಾಗೇ ಇಲ್ಲ. ಒಂದು ದೇಶದ ಯುವ ಶಕ್ತಿಯನ್ನ ಮಾದಕ ಪದಾರ್ಥಗಳ ವ್ಯಸನಕ್ಕೆ ದೂಡಿಬಿಟ್ರೆ ಆ ದೇಶ ತಾನೇ ತಾನಾಗಿ ಎಲ್ಲ ರಂಗಗಳಲ್ಲಿ ಸೋತ್ ಹೋಗುತ್ತೆ. ಅದಕ್ಕೆ ಬೇರೆ ಯುದ್ಧ ಇನ್ಯಾಕೆ ಬೇಕು? ಮಾದಕ ಪದಾರ್ಥಗಳ ಯುದ್ಧ ಒಂದು ಸಾಕಲ್ಲ. ಈಗ ಭಾರತದ ಮೇಲೆ ಅಂಥ ಸಮರ ಕೂಡ ಶುರುವಾಗಿದೆ. ಇಲ್ಲಿ ಪೊಲೀಸರೇನೋ ಮಾಡ್ತಾರೆ. ಕಾನೂನು ನಮ್ಮನ್ನ ಕಾಪಾಡುತ್ತೆ ಅಂದ್ಕೊಳ್ಳೋದಕ್ಕಿಂತ ನಮ್ಮ ಮಕ್ಕಳನ್ನ ನಾವು ಕಾಪಾಡಿಕೊಳ್ಳೋ ಕಡೆ ಗಮನ ಹರಿಸಬೇಕು. ಅದಕ್ಕೆ ನೀವು ಹೆಚ್ಚೇನು ಮಾಡಬೇಕಾಗಿಲ್ಲ. ಮನೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗೋ ಮಕ್ಕಳಿದ್ರೆ ಅವ್ರ ಜೊತೆ ಹೆಚ್ಚು ಸಮಯ ಕಳೀರಿ. ಅವರಿಗೆ ಹೆಚ್ಚು ಪ್ರೀತಿ ಕೊಡಿ. ಪ್ರೀತಿ ಕೊಡೋದು ಅಂದ್ರೆ ಅವ್ರು ಕೇಳದಷ್ಟು ಹಣನ ಕೊಟ್ಟು ಬಿಡೋದಲ್ಲ. ನಿಮ್ಮ ಸಮಯ, ನಿಮ್ಮ ಕಾಳಜಿ ಅವರಿಗಾಗಿ ಮೀಸಲಿಡೋದು, ಅವರನ್ನ ವಿಶ್ವಾಸಕ್ಕೆ ತಗೊಳ್ಳೋದು. ಜೊತೆಗೆ ಪ್ರೀತಿಯ ಮೂಲಕವೇ ನೀವು ಅವರ ಮೇಲೆ ಒತ್ತಡವನ್ನ ಹೇರ್ತಿಲ್ಲ, ಅವರ ಪ್ರೈವಸಿಯನ್ನ ಹಾಳು ಮಾಡ್ತಿಲ್ಲ ಅನ್ನೋ ತರದ ಭಾವನೆಯೊಂದನ್ನು ಅವರಲ್ಲಿ ಬೆಳೆಸಿ ಅವರ ಮೇಲೊಂದು ನಿಗಾ ಇಡ್ತಾ ಹೋಗಿ ಪ್ರೀತಿಯಿಂದ. ಗೆಳೆಯರೆ, ನಮ್ಮ ಮಕ್ಕಳು ಒಳ್ಳೆಯವರೇ, ಅವ್ರು ಯಾರು ಕೆಟ್ಟವರಲ್ಲ. ಆದ್ರೆ ಅವ್ರ ಸ್ನೇಹಿತರು ಕೂಡ ಹಾಗೆ ಒಳ್ಳೆಯವರು ಇರಬೇಕಲ್ಲ. ಇನ್ನು ಅವ್ರ ಮಕ್ಕಳು, ಅವರಿಗೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅನ್ನೋದು ಗೊತ್ತಿಲ್ಲದ ವಯಸ್ಸಿನ ಮಕ್ಕಳವರು. ಅವರಿಗೆ ಅದನ್ನ ಹೇಳಬೇಕಾದ ಜವಾಬ್ದಾರಿ ನಮ್ಮದು. ನೋಡಿ, ಬೆಂಗಳೂರು ಒಂದೇ ಅಲ್ಲ, ಎಲ್ಲ ಕಡೆಯ ಪೋಷಕರಿಗೆ ಇದು ಅನ್ವಯ ಆಗತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ನಾವು ಹಣ ಸಂಪಾದನೆಗೆ ಹೆಚ್ಚು ಸಮಯವನ್ನ ಕೊಡ್ತಾ ಹೋದ್ರೆ ಮಾತ್ರ ಸಾಕಾಗೋದಿಲ್ಲ. ನೀವು ಎಷ್ಟು ದುಡಿದ್ರೇನು ನಿಮ್ಮ ಮಕ್ಕಳು ಮಕ್ಕಳಾಗಿ ಉಳಿಯೋದ ಮೇಲೆ ಅಲ್ವೇ? ಇದು ಗೆಳೆಯರೆ ಮಾದಕ ಪದಾರ್ಥಗಳ ಹಾವಳಿ ಮತ್ತು ಗುಜರಾತಲ್ಲಿ ಚೆನ್ನೈಗೆ ಹೋಗ್ತಾ ಇದ್ದ 1,800 ಕೋಟಿ ರೂಪಾಯಿ ಮೌಲ್ಯದ ಮಾದಕ ಪದಾರ್ಥಗಳನ್ನು ವಶಪಡಿಸಿಕೊಂಡ ಕಥನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.